ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಡಾಕ್ಟರ್ ಮೋಹನ್ ಬಾಬು ಅವರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ 38ರಿಂದ 40 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಸುಮಾರು 50 ವರ್ಷಗಳಿಂದ ತೆಲುಗು ಫಿಲಂ ಇಂಡಸ್ಟ್ರಿನಲ್ಲಿ ಆಕ್ಟಿವ್ ಆಗಿರುವಂತ ಒಬ್ಬ ನಟ. ಆಗಾಗ ಪಾಲಿಟಿಕ್ಸ್ ಅಲ್ಲೂ ಕಾಣಿಸ್ಕೊಳ್ಳೋರು. ಮೋಹನ್ ಬಾಬು ಅವರು ಯಾವ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಚಿತ್ರರಂಗದಲ್ಲಿ ಬೆಳೆದವರು, ಸುಮಾರು ಅಪ್ಸ್ ಅಂಡ್ ಡೌನ್ಸ್ ನ ನೋಡಿದವರು, ಒಂದು ಸಣ್ಣ ಕ್ಯಾರೆಕ್ಟರ್ ಇಂದ ಹೀರೋ ರೇಂಜ್ ಬೆಳೆದವರು. ಇದೆಲ್ಲ ಅವ್ರ ಪ್ಲಸ್ ಪಾಯಿಂಟ್ ಇದ್ದರು. ಮೋಹನ್ ಬಾಬು ಅವ್ರಿಗೆ ಯಾವಾಗ ಡಿಮ್ಯಾಂಡ್ ಉಟ್ಕೊಂತೋ ಅದ್ರ ಜೊತೆನೆ ಅಹಂ ಅನ್ನೋ ಒಂದು ವಿಷಯವನ್ನು ಉಟ್ಕೊಂಡಿದೆ. ಅಂದ್ರೆ ನಾನೇ ಎಲ್ಲ, ಯಾರಿಗಿಂತ ಕಡಿಮೆ ಇಲ್ಲ, ಈ ತರ ಗುಣಗಳು ಅವರ ಸ್ಟಾರ್ಸಮ್ ಜೊತೆನೆ ಟ್ರಾವೆಲ್ ಮಾಡುತ್ತೆ. ಇದು ಅವ್ರು ಕೂಡ ಇಂಟರ್ವ್ಯೂಗಳಲ್ಲಿ ಅಥವಾ ಪ್ರೆಸ್ ಮೀಟ್ ಗಳಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಕೆಲವರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದು ಏನಾಗುತ್ತೆ ಅಂದ್ರೆ ಚಿತ್ರರಂಗದಲ್ಲಿ ಇರೋರ್ಗೆ ಮಾತ್ರ ಅಲ್ಲ, ನೋಡೋ ಆಡಿಯನ್ಸ್ ಕೂಡ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅನಲೈಸ್ ಮಾಡುವಂತ ಒಂದು ಪರಿಸ್ಥಿತಿಗೆ ಒಳಗಾಗ್ತಾರೆ. ಅದರಲ್ಲೂ 2006-2007 ಪೀರಿಯಡ್ ಅಲ್ಲಿ ತೆಲುಗು ಫಿಲಂ ಇಂಡಸ್ಟ್ರಿನಲ್ಲಿ ವಜ್ರೋತ್ಸವ ಅನ್ನೋ ಒಂದು ಫಂಕ್ಷನ್ ಮಾಡ್ತಾರೆ. ಆ ಫಂಕ್ಷನ್ ನ ಮಾ ಚಾನೆಲ್ ಅವರು ಲೈವ್ ಟೆಲಿಕಾಸ್ಟ್ ಮಾಡಿದ್ರು. ಆ ಫಂಕ್ಷನ್ ಅಲ್ಲಿ ಎಲ್ಲ ಆಕ್ಟರ್ ಗಳನ್ನು ಸೆಲೆಬ್ರಿಟೀಸ್ ಅನ್ನೋ ಒಂದು ಕ್ಯಾಟಗರಿ ರೆಸ್ಪೆಕ್ಟ್ ಮಾಡಿದ್ರು. ಆದ್ರೆ ಮೆಗಾ ಸ್ಟಾರ್ ಚಿರಂಜೀವಿ ಅವ್ರನ್ನ ಲೆಜೆಂಡರಿ ಆಕ್ಟರ್ ಅನ್ನೋ ಒಂದು ಕ್ಯಾಟಗರಿನಲ್ಲಿ ರೆಸ್ಪೆಕ್ಟ್ ಮಾಡುವಾಗ ಮೋಹನ್ ಬಾಬು ಅವರು ಅದಕ್ಕೆ ಅಪೋಸ್ ಮಾಡಿ ಬಹಿರಂಗವಾಗಿ ಇದು ಚಿತ್ರರಂಗ, ಇಲ್ಲಿ ಎಲ್ರೂ ಸಮಾನೆ, ನನ್ನ ಸೆಲೆಬ್ರಿಟಿ ಅಂತ ಕರೆದು ಇನ್ನೊಬ್ಬ ನಟನ ಲೆಜೆಂಡ್ ಅಂತ ಕರೆಯೋದು ಸರಿಯಲ್ಲ. ಸೀನಿಯಾರಿಟಿ ಅಂತ ತಗೊಂಡ್ರೆ ಚಿತ್ರರಂಗಕ್ಕೆ ಅವ್ರಿಗಿಂತ ಮೊದಲು ಪರಿಚಯ ಆದವನು ನಾನು, ಹೆಚ್ಚಿನ ಸಿನಿಮಾ ಮಾಡಿರೋನು ನಾನು, ನನ್ನ ಸೆಲೆಬ್ರಿಟಿ ಅಂತ ಕರೆದು ಚಿರಂಜೀವಿಯಾಗಿ ಲೆಜೆಂಡ್ ಆಗ್ತಾರೆ ಅಂತ ಕೇಳ್ತಾರೆ. ಅದು ಮಾತ್ರ ಅಲ್ಲ, 60s-70s ಅಲ್ಲಿ ದೊಡ್ಡ ದೊಡ್ಡ ಸಕ್ಸಸ್ ಸಿನಿಮಾಗಳನ್ನ ಕೊಟ್ಟವರು ಕೃಷ್ಣ ಅವರು, ಅವ್ರನ್ನ ಸೆಲೆಬ್ರಿಟಿ ಕ್ಯಾಟಗರಿನಲ್ಲಿ ತಂದ್ಬಿಟ್ರಿ. ಆದ್ರೆ ಚಿರಂಜೀವಿ ಅವ್ರನ್ನ ಲೆಜೆಂಡ್ ಅಂತ ಹೇಳ್ತಾ ಇದೀರಿ, ಇದನ್ನ ಒಪ್ಪೋ ಮಾತಿಲ್ಲ ಅಂತ. ಅಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ತೆಲುಗು ಫಿಲಂ ಇಂಡಸ್ಟ್ರಿ ಬಿಸ್ನೆಸ್ ನ ಇನ್ನೊಂದು ಹಂತಕ್ಕೆ ತಗೊಂಡೋಗಿರೋ ಚಿರಂಜೀವಿ ಅವ್ರನ್ನ ಅವಮಾನ ಮಾಡ್ತಾರೆ. నాకు ఆ మధ్య చెప్పారు మిమ్మల్ని సన్మానిస్తున్నామని. నాకు వద్దులేండి, ఏమిటండి అన్న. యు ఆర్ నాట్ ఎ లెజెండ్. నిన్ను లెజెండ్ కాదు, నిన్ను ఒక సెలబ్రిటీగా సన్మానం చేయాలనుకుంటున్నామని అన్నారు. నేను సభాముఖంగా అందరినీ అడగదలుచుకున్నది, లెజెండ్ అని ఏమిటి? దానికి ఒక పుస్తకం వేయండి దయచేసి. లెజెండ్ అంటే ఏమిటి, సెలబ్రిటీ అంటే ఏమిటి అనే ఒక పుస్తకాన్ని రాసి మీరు అచ్చు వేసి, సెలబ్రిటీ అంటే ఈ విధంగా గౌరవించాలి, లెజెండ్ అంటే ఈ క్వాలిటీస్ ఉండాలి అని చెప్పండి. నేను అనుకున్నాను, సినిమా ఇండస్ట్రీలో బ్రతుకున్న వాళ్ళు రాజ్యసభకు మొట్టమొదటిసారి వెళ్ళడం లెజెండరీ లిస్టులో లేదా? భారతదేశ ప్రభుత్వం ఈ మధ్య అనౌన్స్ చేసింది గౌరవం, ఇంకా తీసుకోవాలా, అది లెజెండరీ కాదా? 25% కులమతాలకు అతీతంగా ఫ్రీ ఎడ్యుకేషన్ ఇస్తున్నాను, అది లెజెండరీ కాదా? 510 చిత్రాల్లో విభిన్న పాత్రలు పోషించాను, అది లెజెండరీ కాదా? 47 చిత్రాలు తీశాను, అది లెజెండరీ కాదా? ఎస్, ఐ విల్ ఆస్క్ ఆల్ దీస్ థింగ్స్ బికాస్ ఫిల్మ్ ఇండస్ట్రీ ఇస్ నాట్ ఫర్ వన్ బడీ, ఒక్కరిది కాదు. ఫిల్మ్ ఇండస్ట్రీ ఇస్ నాట్ ఒక్కరిది కాదు, అందరిది. మీరందరూ ఆశీర్వదిస్తేనే ఈ పొజిషన్కి వచ్చాం. ಆ ಒಂದು ವಿಷಯಕ್ಕೆ ಚಿರಂಜೀವಿ ಅವರು ರಿಪ್ಲೈ ಕೊಡ್ತಾರೆ. గోవా, న్యూఢిల్లీ, బాంబే ఇలాంటి చోట్లకు ఫంక్షన్స్కి వెళ్తేనండి తెలుగు వాళ్ళకి గుర్తింపు లేదు. గోవా ఫిల్మ్ ఫెస్టివల్కి వెళ్ళి నాకు మహానటుడు రామారావు గారి బొమ్మ లేదు, అక్కడ అక్కడ నాగేశ్వర గారి బొమ్మ లేదు. మా మాట సరే సరి, ఇది మన గుర్తింపు. మనం బాంబే, ఢిల్లీ, గోవా దాకా కూడా వెళ్ళలేకపోయాం. ఎందుకు? మనమే కించపరుచుకుంటున్నాం. ఇది కుటుంబం కాదా? ఇక్కడ ఎందుకు వేలే చూపించాలి ఎవరైనా సరే? వద్దు ప్లీజ్, మీకు అందరికి చేతులు మొక్కుతాను. బయట వాళ్ళకి మన లోకు కావద్దు, రోడ్డు మీద పడి మనం అల్లరి చేసుకోవద్దు. వీఆర్ వో. చిరంజీవికి లెజెండరీలో ఒక సన్మానం అన్నప్పుడు నేను అన్నాను, ఒక రామానాయుడు గారు, రాఘవేంద్రరావు గారు, డివిఎస్ రాజు గారు, విశ్వనాథ్ గారు, బాపు గారు, డాక్టర్ దాసనారాయణరావు గారు, అండ్ ఎంతమంది, ఇంతమంది పెద్దల్లో నేను చాలా చిన్నవాళ్ళ ఉన్నాను సార్, దయచేసి నాకు ఇలాంటి ఇవ్వద్దు. అరవింద్ గారు చెప్పండి, నేను వెంకటేష్, నాగార్జున, బాలకృష్ణ, మేమందరం ఒక వాళ్ళం, ఒక ఏజ్ వాళ్ళం. నన్ను వాళ్ళని దూరం చేసిన పెద్దవాడిని చేయొద్దు ప్లీజ్. నాకు వద్దు అని అన్నమాట సత్యం. ఇక్కడ వాళ్ళ పెద్దవాళ్ళు తెలుసు. ಚಿರಂಜೀವಿ ಅವ್ರ ತಮ್ಮ ಪವನ್ ಕಲ್ಯಾಣ್ ಅವರು ಮೋಹನ್ ಬಾಬು ಅವರು ನನ್ನ ತಮ್ಮನ್ ತರ, ಯಾಕೋ ಮೋಹನ್ ಬಾಬು, ಏನು ಮೋಹನ್ ಬಾಬು ಅಂತ ಏಕವಚನದಲ್ಲಿ ಮಾತಾಡಿ ಮೋಹನ್ ಬಾಬು ಅವ್ರಿಗೆ ರಿಪ್ಲೈ ಕೊಡ್ತಾರೆ. ಆ ಒಂದು ಫಂಕ್ಷನ್ ನಂತರ ಆಡಿಯನ್ಸ್ಗೆ ಮೋಹನ್ ಬಾಬು ಮೇಲೆ ಇರುವಂತ ಅಭಿಪ್ರಾಯ ಬದಲಾಗುತ್ತೆ. ನಂತರ ಅವ್ರು ಬೇರೆ ಬೇರೆ ಕಡೆ ಕೊಡುವಂತ ಸ್ಟೇಟ್ಮೆಂಟ್ಸ್. ರೀಸೆಂಟ್ ಆಗಿ ಒಂದು ಇಂಗ್ಲಿಷ್ ಚಾನಲ್ ಅಲ್ಲಿ ಒಂದು 3-4 ವರ್ಷಗಳಿಂದ ರಜನಿಕಾಂತ್ ಅವರು ಮತ್ತು ಕಮಲ್ ಹಾಸನ್ ಅವ್ರ ಜೊತೆ ಆಕ್ಟ್ ಮಾಡಿರೋದ್ ಬಗ್ಗೆ ಕೇಳುವಾಗ, ನೀವ್ ಯಾಕೆ ರಜನಿಕಾಂತ್ ಅಂಡ್ ಕಮಲ್ ಹಾಸನ್ ಜೊತೆ ನಾನ್ ಆಕ್ಟ್ ಮಾಡಿದೆ ಅಂತ ಹೇಳ್ತೀರಿ, ನನ್ ಜೊತೆ ಅವ್ರು ಆಕ್ಟ್ ಮಾಡಿದ್ರು ಅಂತ ಹೇಳಿ ಅನ್ನೋ ಸ್ಟೇಟ್ಮೆಂಟ್. ಇದೆಲ್ಲ ಆ ಟೈಮಲ್ಲಿ ವೈರಲ್
ವೈರಲ್ ಆಗಿತ್ತು. ಅದು ಮಾತ್ರ ಅಲ್ಲ, ಈ ತರ ಲೂಸ್ ಟಾಕ್ಸ್ ಇಂದ ಮೋಹನ್ ಬಾಬು ಅವರು ಕ್ರಿಟಿಸೈಸ್ ಗೆ ಒಳಗಾಗ್ತಾರೆ. ಅವ್ರು ಕೊಡೋ ಸ್ಟೇಟ್ಮೆಂಟ್ ಇಂದ ಈ ವಿಮರ್ಶೆ ಬಿಟ್ಟು ಮೋಹನ್ ಬಾಬು ಅವರು ಹೇಗೆ ಅಂತ ನೋಡುವಾಗ, ಯಾರಾದ್ರೂ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮೋಹನ್ ಬಾಬು ಅವ್ರ ಹತ್ರ ಕತೆ ಹೇಳಬೇಕು ಅನ್ನುವಾಗ ತುಂಬಾ ನಿಷ್ಠೆಯಿಂದ ಆ ವ್ಯಕ್ತಿ ಹೆಂಗಿರ್ತಾನೆ, ಯಾರ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ, ಅವನ ಗುಣಗಳು ಏನು, ಅವ್ನು ಯಾವ ತರ ಡ್ರೆಸ್ ಹಾಕಿರ್ತಾನೆ, ಅವ್ನು ಬಳಸುವಂತ ಪದಗಳು ಹೇಗಿದೆ, ಅವ್ನು ಯಾವ ಜಾತಿಯವನು, ಯಾವ್ದ ಬಗ್ಗೆನೂ ಅವ್ರು ಕೇರ್ ಮಾಡಲ್ಲ ಅಂತ. ಆ ವ್ಯಕ್ತಿ ಹೇಗೆ ಇದ್ರು ಸರಿ, ಕತೆ ಹೇಳಕ್ ಬಂದಿದ್ದಾರೆ ಅನ್ನುವಾಗ ಅವರು ಕೊಡುವಂತ ಮರ್ಯಾದೆ, ರೂಮ್ಸ್, ಊಟ, ತಿಂಡಿ, ಆ ಹಾಸ್ಪಿಟಾಲಿಟಿ ಏನಿದೆಯೋ ಅಷ್ಟು ಅದ್ಭುತವಾಗಿರುತ್ತಂತೆ. ಆ ವ್ಯಕ್ತಿ 1 ಅವರ್, 1.5 ಅವರ್, 2 ಅವರ್ಸ್, 2.5 ಅವರ್ಸ್ ಎಷ್ಟೋ ಹೊತ್ತು ಕತೆ ಹೇಳಿರ್ತಾರೆ. ಆ ಕತೆ ಮೋಹನ್ ಬಾಬು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಆ ವ್ಯಕ್ತಿ ತನಗೋಸ್ಕರ ಕತೆ ಹೇಳಕ್ ಬಂದಿದ್ದಾನೆ ಅಂತ ಆ ವ್ಯಕ್ತಿಗೆ ಹರ್ಟ್ ಮಾಡದೆ ಈ ಕತೆ ತುಂಬಾ ಚೆನ್ನಾಗಿದೆ, ಇದರಲ್ಲಿ ಈ ತರದ ಚೇಂಜಸ್ ಮಾಡ್ಕೊಂಡ್ರೆ ಕತೆ ಇನ್ನೂ ಅದ್ಭುತವಾಗಿರುತ್ತೆ, ಆದ್ರೆ ಈ ಕತೆ ನನಗ್ ಸೂಟ್ ಆಗಲ್ಲ ಅಂತ ಪೊಲೈಟ್ ಆಗಿ ಹೇಳಿ ಅವ್ರ ಕೈನಲ್ಲಿ 25,000 - 50,000 ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ತಾರಂತೆ. ಈ ತರನು ಗುಣಗಳು ಇರುವಂತ ವ್ಯಕ್ತಿನೇ ಡಾಕ್ಟರ್ ಮೋಹನ್ ಬಾಬು ಅವರು. ಮೋಹನ್ ಬಾಬು ಅವ್ರಿಗೆ 3 ಮಕ್ಕಳಿದ್ದಾರೆ. ಮೋಹನ್ ಬಾಬು ಮತ್ತು ವಿದ್ಯಾದೇವಿ ಅವರಿಗೆ ಲಕ್ಷ್ಮಿ ಮತ್ತು ವಿಷ್ಣು ಅಂತ 2 ಮಕ್ಕಳಿದ್ದಾರೆ. ವಿದ್ಯಾದೇವಿ ಅವರ ನಿಧನ ನಂತರ ಮೋಹನ್ ಬಾಬು ಅವರು ವಿದ್ಯಾದೇವಿ ಅವರ ತಂಗಿ ನಿರ್ಮಲಾ ದೇವಿ ಅವ್ರನ್ನ ಮದುವೆ ಆಗ್ತಾರೆ. ಮೋಹನ್ ಬಾಬು ಅವರು ಮತ್ತು ನಿರ್ಮಲಾ ದೇವಿ ಅವರ ಮಗನೇ ಮನೋಜನ್ ಅವರು. ಇವ್ರು 3 ಜನನು ಚಿತ್ರರಂಗದಲ್ಲಿದ್ದಾರೆ. 8 ಡಿಸೆಂಬರ್ 2024 ಅಂದ್ರೆ 2 ದಿನಗಳಿಂದ ಭಾನುವಾರ ರಾತ್ರಿ ಮೋಹನ್ ಬಾಬು ಅವ್ರ ಮನೆ ಒಳಗೆ ಒಂದಷ್ಟು ಜನ ನುಗ್ಗಿದ್ದಾರೆ. ಅವ್ರು ಯಾರು ಅಂದ್ರೆ ಮೋಹನ್ ಬಾಬು ಅವರ 3ನೇ ಮಗ ಮನೋಜ್ ಅವರು. ಅವ್ರ ಜೊತೆ ಒಂದಷ್ಟು ಜನ ಆಸ್ತಿ ಭಾಗ ಕೇಳ್ಕೊಂಡು ಹೋಗಿದ್ದಾರೆ. ಅಲ್ಲಿ ದೊಡ್ಡ ಆರ್ಗ್ಯುಮೆಂಟ್ ಆಗಿ ಹೊರಗಡೆ ಅಯ್ಯೋ ಅಂತ ಒಂದು ಶಬ್ದ ಕೇಳಿದೆ. ಮೋಹನ್ ಬಾಬು ಅವ್ರ ಮನೆಯಿಂದಾನೇ ಪೊಲೀಸ್ ಅವರು ಫೋನ್ ಮಾಡಿದ್ದಾರೆ. ಈ ಕಡೆ ಮನೋಜ್ ಅವ್ರ ಕಡೆಯಿಂದನೂ ಪೊಲೀಸ್ ಅವರು ಫೋನ್ ಮಾಡಿದ್ದಾರೆ. ಮೋಹನ್ ಬಾಬು ಅವ್ರ ಕಡೆಯಿಂದ ಮನೋಜ್ ಅವರು ಮೋಹನ್ ಬಾಬು ಅವ್ರನ್ನ ಹೊಡೆದ್ಬಿಟ್ರು ಒಂದು ಸ್ಟೇಟ್ಮೆಂಟ್ ಕೊಟ್ರೆ, ಮನೋಜ್ ಅವ್ರ ಕಡೆಯಿಂದ ಮೋಹನ್ ಬಾಬು ಅವರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಮಾತ್ರ ಅಲ್ಲ, ಮನೋಜ್ ಅವರ TX ಹಾಸ್ಪಿಟಲ್ ಅವರು ಕೊಟ್ಟಿರೋ ಮೆಡಿಕಲ್ ರೆಕಾರ್ಡ್ ವೈರಲ್ ಆಗಿದೆ. ಮೋಹನ್ ಬಾಬು ಅವ್ರ ಕಡೆಯಿಂದ ಹೇಳೋ ವಿಷಯಗಳು, ಮನೋಜ್ ಅವರು 4 ವರ್ಷಗಳಿಂದ ನಮ್ ಜೊತೆ ಇಲ್ಲ, ಮನೆ ಬಿಟ್ಟು ಎಲ್ಲೋ ಹೋಗ್ಬಿಟ್ಟವ್ರ, ಅಲ್ಲಿ ಬೇರೆ ಬೇರೆ ಸವಾಸಗಳನ್ನ ಮಾಡಿ ಅವರೆಲ್ಲ ಸೇರಿ ಇವ್ರು ಬ್ರೈನ್ ವಾಶ್ ಮಾಡಿ ಈ ತರ ವರ್ತಿಸ್ತಾ ಇದಾರೆ ಅಂತಾರೆ. ಆದ್ರೆ ತೆಲುಗು ಪ್ರೆಸ್ ರಿಪೋರ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಮೋಹನ್ ಬಾಬು ಅವರು ಪಾರ್ಶಾಲಿಟಿ ಮಾಡ್ತಾ ಇದಾರೆ, ವಿಷ್ಣು ಅವ್ರನ್ನ ಬೆಳೆಸಕ್ಕೆ ಎಲ್ಲಾ ತರವಾದ ಇಂಟ್ರೆಸ್ಟ್ ತಗೊಂತಾರೆ, ಆದ್ರೆ ಮನೋಜ್ ಅವರ ಕೆರಿಯರ್ ಬಗ್ಗೆ ಯಾವ ಆಸಕ್ತಿನೂ ತೋರಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ವಿಷ್ಣು ಅವ್ರನ್ನ ಇಟ್ಕೊಂಡು ವಿಷ್ಣು, ದೇನಿಕೈನಾ ರೆಡ್ಡಿ, ದೂಸಿ ಕೆಲ್ತ ಅನ್ನೋ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳನ್ನ ಮಾಡ್ತಾರೆ. ಆದ್ರೆ ಮನೋಜ್ ಅವ್ರನ್ನ ಇಟ್ಟು ರಾಜುಬಾಯ್ ಅಂತ ಒಂದೇ ಒಂದು ಸಿನಿಮಾ ಮಾಡಿದ್ದಾರೆ. ಈಗಲೂ ಪ್ರೆಸೆಂಟ್ ಅಲ್ಲಿ ವಿಷ್ಣು ಅವ್ರನ್ನ ಇಟ್ಕೊಂಡು ಕಣ್ಣಪ್ಪ ಅನ್ನೋ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ ಸಿನಿಮಾನು ಹೈ ಬಜೆಟ್ ಸಿನಿಮಾ, 100 ರಿಂದ 150 ಕೋಟಿ ರೂಪಾಯಿ ಬಜೆಟ್ ಸಿನಿಮಾ. ಅದರಿಂದಾನೇ ಮನೋಜ್ ಅವರು ಕೋಪ ಬಂದು ಆಸ್ತಿನಲ್ಲಿ ಪಾಲ್ಗೊಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಟಿವಿ ಚಾನೆಲ್ ಗಳಲ್ಲಿ, ಸೋಷಿಯಲ್ ಮೀಡಿಯಾಸ್ ಗಳಲ್ಲಿ, ನ್ಯೂಸ್ ಪೇಪರ್ ಗಳಲ್ಲಿ ಬರ್ತಾ ಇರುವಂತ ವಿಷಯ. ಮೋಹನ್ ಬಾಬು ಅವ್ರ ಫ್ಯಾಮಿಲಿಯಿಂದ ಯಾರಾದ್ರೂ ಹೇಳಿದ್ರೆ ಮಾತ್ರನೇ ನಿಜವಾದ ವಿಷಯ ಏನಂತ ಗೊತ್ತಾಗೋದು. ಪ್ರಾಪರ್ಟಿ ಇಶ್ಯೂ ಅಂತ ಬಂದ್ಬಿಟ್ರೆ ಎಲ್ಲಾ ಫ್ಯಾಮಿಲಿಗಳಲ್ಲೂ ನಡೆಯುವಂತ ವಿಷಯನೇ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.